ಮತ್ತೊಂದ 47 ವರ್ಷಗಳ ಸುಲಿಗೆ ಅಂತ್ಯವಾಗಲಿದೆ. 47 ವರ್ಷದ ಸುಲಿಗೆ ಏನಿದೆಲ್ಲ ಅದು ಅಂತ್ಯವಾಗಿದೆ. ನಿಜಕ್ಕೂ ಇಲ್ಲೊಂದು ಐತಿಹಾಸಿಕ ನಿರ್ಣಯ ಇಲ್ಲಿ ಗೊತ್ತಾಗುತ್ತೆ. ಈಗ ಇವರು ಬೇರೆ ಏನು ಬೇಡ, 14 ಅಭ್ಯರ್ಥಿಗಳಲ್ಲಿ ಕೆಲವರು ಬಿಜೆಪಿಯ ಬಿ ಟೀಮ್ ಕೆಲಸ ಮಾಡ್ತಾ ಇದ್ದಾರೆ. ಈಗ 17 ಬಜೆಟ್ ಮಂಡಿಸಿರುವಂತಹ ಮಾನ್ಯ ಸಿದ್ದರಾಮಯ್ಯನವರಿಗೆ ರಾಜಕೀಯ ಪುನರ್ಜನ್ಮ ಕೊಟ್ಟಂತಹ ಬಾಗಲಕೋಟೆ ನೆನಪಾಗಿಲ್ಲ ಅವರಿಗೆ. ಮನೆಗೆರೆ ಅಲ್ಲ, ರಾಜಕೀಯ ಪುನರ್ಜನ್ಮ ಕೊಟ್ಟಂತಹ ಜಾಗ ಅವರಿಗೆ. 17 ಬಜೆಟ್ ಮಂಡಿಸಿದಂತಹ ಇವರು 3 ವರ್ಷದಲ್ಲಿ ಅವರಿಗೆ ಈ ಬಜೆಟ್ ಅಲ್ಲಿ ಏನಾದ್ರು ಕೊಟ್ಟಿದಾರ ಅಥವಾ ಅವ್ರು ಏನು ಘೋಷಣೆ ಮಾಡಿದ್ದಾರೆ ಏನಾದ್ರೂ ಒಂದು ಅದು ರಿಯಲೈಸ್ ಆಗಿದೆಯಾ? ಒಂದು ಹೇಳಿ. ಈ ತರದ್ದು ಮಾತೆತ್ತಿದ್ರೆ ಅದ್ ಮಾಡಿದೀವಿ ಇದ್ ಮಾಡಿದೀವಿ ಅಂತ ಹೇಳ್ತಾರಲ್ಲ. ನಾವು ಅಟ್ ಲೀಸ್ಟ್ ಭಾರತೀಯ ಜನತಾ ಪಾರ್ಟಿ 2100 ಹಕ್ಕುಪತ್ರಗಳನ್ನು ಕೊಟ್ಟಿದೀವಿ. ಇವರು ಕಳೆದ 3 ವರ್ಷದಿಂದ ಒಂದೇ ಒಂದು ಹಕ್ಕುಪತ್ರ ಕೊಟ್ಟಿದ್ರೆ ತೋರಿಸಿ, ಒಂದು ಹಕ್ಕುಪತ್ರ. ನಾನು ಹೇಳ್ತಿರೋದು ನೋಡಿ, ಜಾತಿ ಧರ್ಮ ಇದನ್ನೇ ಮಾತಾಡ್ತಾರೆ ಬಿಟ್ರೆ ಮಾನ್ಯ ಸಿದ್ದರಾಮಯ್ಯನವರೇ, ನಿಮಗೆ ಏನು ವ್ಯತ್ಯಾಸ ಆಗದೇ ಇರ್ಬೋದು, ಗವರ್ಮೆಂಟ್ಗೆ ನಿಮ್ಗೆ 2 ಸೀಟ್ ವ್ಯತ್ಯಾಸ ಆಗದೇ ಇರ್ಬೋದು, ಸಾರ್ವತ್ರಿಕ ಚುನಾವಣೆಗೆ ಇದು ಗೊತ್ತಾಗುತ್ತೆ. ಪ್ಲಸ್ ಇಲ್ಲ ದೇಶದೆಲ್ಲೆಡೆ ಏನ್ ನಡೀತಾ ಇದೆ ಎಲ್ಲ ಕಡೆ ಗೊತ್ತಾಗ್ತದೆ. ಬರ್ತಾ ಕಾಂಗ್ರೆಸ್ ಮುಕ್ತ ಭಾರತ ಆಗ್ತದೆ. ಅದಕ್ಕೋಸ್ಕರ